ನಮಸ್ಕಾರ. ರೀಲ್ ಚಿಕ್ಕದು, ಆದರೆ ಪಶ್ಚಿಮ ಬಂಗಾಳದ 3 ಕ್ಷೇತ್ರಗಳ ಮತದಾರರ ಮೇಲೆ ನಿಜಕ್ಕೂ ಅಭಿಮಾನ ಬರುವಂಥ ರೀಲ್. ವಿಚಾರ ಏನಂತ ಹೇಳಿದರೆ, ಭಾರತೀಯ ಜನತಾ ಪಾರ್ಟಿ ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 34 ಮಹಿಳಾ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಿತ್ತು. ಅದರಲ್ಲಿ 22 ಮಂದಿ ಗೆದ್ದಿದ್ದಾರೆ. ಆದರೆ ಆ 22 ಮಂದಿಯಲ್ಲಿ 3 ಮಹಿಳೆಯರ ಸಾಧನೆಯನ್ನು ನಿಜಕ್ಕೂ ಮೆಚ್ಚಬೇಕಾಗಿರುವಂಥದ್ದು. ಫಸ್ಟ್ಗೆ ರೇಖಾ ಪಾತ್ರ. ಸಂದೇಶ್ ಕಾಲ್ ಎನ್ನುವಂಥ ಒಂದು ಪ್ರಕರಣ ಇಡೀ ಪಶ್ಚಿಮ ಬಂಗಾಳದಲ್ಲಿ ಸುದ್ದಿಯಾಗಿತ್ತು. ಓರ್ವ ಮಹಿಳೆಯ ಮೇಲೆ ನಿರಂತರವಾಗಿ ದೌರ್ಜನ್ಯ, ಅತ್ಯಾಚಾರ ಆದರೂ ಕೂಡ ಅತ್ಯಾಚಾರಿಗಳನ್ನು ಯಾವುದೇ ಕಾನೂನು ಕ್ರಮಕ್ಕೆ ಒಳಪಡಿಸದೆ ಅವರಿಗೆ ಸೂಕ್ತ ರೀತಿಯಲ್ಲಿ ಶಿಕ್ಷೆ ಆಗದಂತೆ ಮಮತಾ ಬ್ಯಾನರ್ಜಿಯ ಸರ್ಕಾರ ಏನು ಮಾಡ್ತಾ ಇತ್ತು ಅಂತ ಹೇಳಿದ್ರೆ, ಅವರನ್ನು ರಕ್ಷಿಸುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾ ಇತ್ತು ಅಂತೇಳಿ ಸಾಕಷ್ಟು ಸುದ್ದಿಯಾಗಿತ್ತು. ಅಂತಹ ಆ ದೌರ್ಜನ್ಯಕ್ಕೆ ಒಳಗಾದಂಥ ಮಹಿಳೆ ಯಾರು ಅಂತ ಹೇಳಿದ್ರೆ ರೇಖಾ ಪಾತ್ರ. ಆಕೆಯನ್ನು ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ BJP ಕಣಕ್ಕೆ ಇಳಿಸಿತ್ತು, ಆದರೆ ಗೆಲುವು ಸಾಧ್ಯ ಆಗಿರಲಿಲ್ಲ. ಈ ಬಾರಿ ಮತ್ತೊಮ್ಮೆ BJP ಆಕೆಗೆ ಅವಕಾಶವನ್ನು ಕೊಟ್ಟಿತ್ತು ಮತ್ತು ಆಕೆ TMC ಅಭ್ಯರ್ಥಿಯ ವಿರುದ್ಧ 5,000 ಮತಗಳಿಂದ ಗೆಲುವನ್ನು ಸಾಧಿಸಿದ್ದಾಳೆ. ಓರ್ವ ಮಹಿಳೆ ಅತ್ಯಾಚಾರಕ್ಕೆ ಒಳಗಾದರೂ ಕೂಡ ತನ್ನ ವಿರುದ್ಧ ಯಾರು ಅತ್ಯಾಚಾರ ಮಾಡಿದ್ದಾರೆ ಅವರಿಗೆ ಕಾನೂನು ಕ್ರಮ ಅಥವಾ ಶಿಕ್ಷೆ ಸಿಗಲೇಬೇಕು ಅಂತೇಳಿ ನಿರಂತರವಾಗಿ ಹೋರಾಟ ಮಾಡಿ ಈಗ ಶಾಸಕಿ ಆಗುತ್ತಿರುವುದು ನಿಜಕ್ಕೂ ಒಂದು ರೀತಿಯಲ್ಲಿ ನಮ್ಮ ಪ್ರಜಾಪ್ರಭುತ್ವದ ಒಂದು ಸೌಂದರ್ಯ ಅಂತ ಹೇಳ್ಬೋದು. ಎರಡನೆಯ ಮಹಿಳೆ ರತ್ನಾ ದೇಬ್ನಾಥ್. ಆಕೆಯ ಮಗಳು ಆರ್ಜಿಕರ್ ಎನ್ನುವಂಥ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಆಕೆಯ ಮೇಲೆ ಅತ್ಯಾಚಾರ ಆಗಿ ಆಕೆಯನ್ನು ಕೊಲೆಗೈಯಲಾಗಿತ್ತು. ಈ ತಾಯಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು ಕೂಡ TMC ಸರ್ಕಾರ ಯಾವುದೇ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ. ಮಮತಾ ಬ್ಯಾನರ್ಜಿಯ ವಿರುದ್ಧ ದೊಡ್ಡ ರೀತಿಯಲ್ಲಿ ಮಹಿಳಾ ವೈದ್ಯರು ಇರಬಹುದು ಅಥವಾ ಯುವ ವೈದ್ಯಕೀಯ ಸಮೂಹ ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡ ಏನೂ ಆಗಿರಲಿಲ್ಲ. ಈಗ ರತ್ನಾ ದೇಬ್ನಾಥ್ ಅಂದರೆ ಆ ಸಂತ್ರಸ್ತೆ ಸಾವಿಗೀಡಾಗಿದ್ಲು, ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾಗಲ್ಪಟ್ಟಿದ್ಲು, ಆಕೆಯ ತಾಯಿ BJP ಪಕ್ಷದಿಂದ ಕಣಕ್ಕೆ ಇಳಿದಿದ್ದಾರೆ ಮತ್ತು ಆಕೆಯನ್ನು 28,000 ಮತಗಳಿಂದ ಆ ಮತದಾರರು ಗೆಲ್ಲಿಸಿ ಕಳುಹಿಸಿದ್ದಾರೆ. ಇದು ನಿಜಕ್ಕೂ ಒಂದು ದೊಡ್ಡ ಬದಲಾವಣೆ. ಇನ್ನು ಮೂರನೆಯ ಮಹಿಳೆ ಕಾಳಿಕಾ ಮಾಜಿ. ಪಶ್ಚಿಮ ಬಂಗಾಳದಲ್ಲಿ ಇಲ್ಲಿಯ ತನಕ ಅಂದರೆ ಕಳೆದ 15, 20, 25 ವರ್ಷಗಳಿಂದ ಯಾವ ರೀತಿಯ ಒಂದು ಮತದಾನದ ಒಂದು ಸಂಸ್ಕೃತಿ ಇತ್ತು ಅಂತ ಹೇಳಿದರೆ, ಜನರನ್ನು ನೀವು ಇದೇ ಪಕ್ಷಕ್ಕೆ ಮತ ಹಾಕಬೇಕು, ಮತ ಹಾಕದಿದ್ದರೆ ನೀವು ಯಾರಿಗೆ ಮತ ಹಾಕಿದ್ದೀರಿ ಅಂತ ಗೊತ್ತಾಗತ್ತೆ, ನಂತರ ನಿಮಗೆ ಬುದ್ಧಿ ಕಲಿಸ್ತೇವೆ ಅಂತೇಳಿ ಆಡಳಿತ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಬೆಂಬಲಿಗರು ಮತದಾರರನ್ನು ಅಕ್ಷರಶಃ ಹೆದರಿಸ್ತಾ ಇದ್ರು ಎನ್ನುವಂಥ ಒಂದು ವಾತಾವರಣ ಇತ್ತು. ಯಾವಾಗ ಈ ಕಾಳಿಕಾ ಮಾಜಿ ಎನ್ನುವಂಥ ಒಂದು ಮಹಿಳೆ BJPಯ ಪರವಾಗಿ ಮತ ಹಾಕ್ತಾರೆ ಅಥವಾ BJPಯ ಪರವಾಗಿ ಒಲವನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳಿ TMCಯ ಆ ಬೆಂಬಲಿಗರಿಗೆ, ಕಾರ್ಯಕರ್ತರಿಗೆ ಗೊತ್ತಾಯಿತು. ಈಕೆಯ ಮೇಲೆ ನಿರಂತರವಾಗಿ ದೌರ್ಜನ್ಯ, ನಿರಂತರವಾಗಿ ಆಕೆಯ ಮೇಲೆ ಒತ್ತಡ ಮತ್ತು ಒಂದು ರೀತಿಯಲ್ಲಿ ಕಿರುಕುಳವನ್ನು ಕೊಡ್ತಾನೆ ಬರ್ತಾ ಇದ್ರು. ಆಕೆಯನ್ನು BJP ಈ ಬಾರಿ ಕಣಕ್ಕೆ ಇಳಿಸಿದೆ ಮತ್ತು ಆಕೆ ಕೂಡ ಕಾಳಿಕಾ ಮಾಜಿ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಸೊ ಇದು ಈ 3 ಪ್ರಕರಣವನ್ನು ಬೇರೆ ಬೇರೆ ರೀತಿಯ ಆ್ಯಂಗಲಿಂದ ನೋಡಬೇಕು. ಮೂವರು ಕೂಡ ಸಂತ್ರಸ್ತೆ ಮಹಿಳೆಯರು, ಆದರೆ ತಮ್ಮ ಒಂದು ಕಿಚ್ಚು, ಧೈರ್ಯ, ಪರಿಶ್ರಮ, ಹೋರಾಟದ ಫಲವಾಗಿ ಮೂವರು ಕೂಡ ಶಾಸಕಿಯಾಗಿ ಈಗ ವಿಧಾನಸಭೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಪ್ರವೇಶಿಸಿದ್ದಾರೆ. ನಿಜಕ್ಕೂ ಅಭಿಮಾನ ಪಡುವಂಥ ಸಂಗತಿ. ಜನಜಾಗೃತಿಗಾಗಿ ತುಳುನಾಡು ನ್ಯೂಸ್.